ನಂಬಿಕೆಯಲ್ಲಿ ಶಕ್ತನು. ಜೇಷಾಮ್ ಜಬುದೊರೆ. ಅಧ್ಯಾಯ 11. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸವಿಟ್ಟು ದೃಢನಂಬಿಕೆ ಉಳ್ಳವನಾದನು. ರೋಮಾಪುರ 4:20-21. ಅಬ್ರಾಮ ಎಂದರೆ ವಿಶ್ವಾಸಿಗಳ ತಂದೆ ಎಂದರ್ಥ. ಅವನು ವಿಶ್ವಾಸಿಗಳ ತಂದೆ ಮಾತ್ರವಲ್ಲ, ಇಸ್ರಾಯೇಲರೆಲ್ಲರಿಗೂ ಎಲ್ಲ ಕುಲಗೋತ್ರಗಳಿಗೂ ತಂದೆಯಾದನು. ಅವನು ದೇವರಿಗೆ ಸಂಪೂರ್ಣವಾಗಿ ವಿಧೇಯನಾದದರಿಂದ ಕರ್ತನು ಅವನನ್ನು ಇಹಲೋಕದ ಮತ್ತು ಪರಲೋಕದ ಆಶೀರ್ವಾದಗಳಿಂದಲೂ ನಿತ್ಯತ್ವಕ್ಕೆ ಬೇಕಾದ ಎಲ್ಲ ಆಶೀರ್ವಾದಗಳಿಂದಲೂ ತುಂಬಿಸಿದನು. ಅಬ್ರಾಮನು ದೇವರ ಸ್ನೇಹಿತನೆಂದು ಕರೆಯಲ್ಪಟ್ಟಿರುವುದನ್ನು ಸತ್ಯವೇದದಲ್ಲಿ 3 ಕಡೆಗಳಲ್ಲಿ ಕಾಣಬಹುದು. ಯೆಶಾಯ 41:8, 2 ಪೂರ್ವಕಾಲ ವೃತ್ತಾಂತ 20:7, ಯಾಕೋಬ 2:23. ಕರ್ತನು ಅಬ್ರಾಮನ ಸಂತತಿಯನ್ನು ಪ್ರೀತಿಸಿದನು. ಅಬ್ರಾಮನ ನಿಮಿತ್ತ ಇಸ್ರಾಯೇಲರೆಲ್ಲರನ್ನು ಸ್ನೇಹಿಸಿದನು. ಮಾತ್ರವಲ್ಲ, ನಾನು ಅವರನ್ನು ಮನಪೂರ್ವಕವಾಗಿ ಪ್ರೀತಿಸುವೆನು ಎಂದು ವಾಗ್ದಾನ ಮಾಡಿದ್ದಾನೆ. ಹೋಶೇಯ 14:4. ಕರ್ತನು ಯಾಕೋಬನನ್ನು ಪ್ರೀತಿಸಿದನು. ಮಲಾಕಿ 1:2. ಕರ್ತನು ಲಾಜರನನ್ನು ಪ್ರೀತಿಸಿದನು. ಯೋಹಾನ 11:36. ಮಾತ್ರವಲ್ಲ, ಮಾನವ ಕುಲವನ್ನು ಪ್ರೀತಿಸಿ ಆತನು ಭೂಮಿಗೆ ಇಳಿದು ಬಂದನು. ಶಿಷ್ಯರುಗಳೆಲ್ಲರೂ ಆತನೊಂದಿಗೆ ಸ್ನೇಹಿತನಂತೆ ಪಳಗಿದರು. ಒಬ್ಬನು ತನ್ನ ಸ್ನೇಹಿತರಿಗೆ ಕೊಡುವಂಥ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಬೇರೆ ಯಾವುದೂ ಇಲ್ಲ ಎಂದು ಪ್ರೀತಿಯಿಂದ ತನ್ನ ಪ್ರಾಣವನ್ನೇ ಕೊಟ್ಟನು. ಸ್ನೇಹಿತನು ಎಲ್ಲ ಕಾಲಗಳಲ್ಲಿಯೂ ಪ್ರೀತಿಸುತ್ತಾನೆ ಎಂದು ಸತ್ಯವೇದವು ತಿರುಗಿ ತಿರುಗಿ ಹೇಳುತ್ತದೆ. ಜ್ಞಾನೋಕ್ತಿ 27:10-17. ಯೇಸು ತನ್ನವರನ್ನು ಪ್ರೀತಿಸಿದ ಹಾಗೆಯೇ ಎಲ್ಲರನ್ನೂ ಪ್ರೀತಿಸಿದನು ಎಂದು ಯೋಹಾನ 13:1 ಓದುತ್ತೇವೆ. ದೇವರು ಯುಗ ಅಂತ್ಯದವರೆಗೂ ನಮ್ಮನ್ನು ಪ್ರೀತಿಸುವುದರಿಂದ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆಂದು ವಾಗ್ದಾನ ಮಾಡಿದ್ದಾನೆ. ಮತ್ತಾಯ 28:20. ದೇವಮಗುವೆ, ಕರ್ತನು ನಿನ್ನನ್ನು ಪ್ರೀತಿಸುತ್ತಾನೆ, ಸತ್ಯವೇ? ಆದರೆ ನೀನು ಆತನನ್ನು ಪ್ರೀತಿಸುವೆಯಾ? ಆತನು ಪ್ರೀತಿಯುಳ್ಳ ದೇವರೆಂದು ನಿನಗೆ ತಿಳಿದಿದೆಯಲ್ಲ. ಆತನು ನಿನ್ನಿಂದ ನಿರೀಕ್ಷಿಸುವುದೆಲ್ಲ ನಿನ್ನ ಪ್ರೀತಿಯನ್ನೇ. ನಿಜವಾಗಿ ನೀನು ಆತನನ್ನು ಪ್ರೀತಿಸಿ ಸ್ನೇಹಿಸಿ ಆತನ ಆಜ್ಞೆಗಳನ್ನೆಲ್ಲ ಕೈಕೊಂಡು ನಡೆಯುವಿ. ನೀನು ಆತನನ್ನು ಪ್ರೀತಿಸಿದರೆ ಆತನ ಪಾದ ಸನ್ನಿಧಿಗೆ ಓಡಿ ಹೋಗಿ ಮನಸಾರೆ ಆತನನ್ನು ಸ್ತುತಿಸಿ ಆರಾಧಿಸಿ ಹಾಡಿ ಕೊಂಡಾಡುವಿ. ನೀನು ಆತನನ್ನು ಪ್ರೀತಿಸುವುದರಿಂದ ಧೈರ್ಯವಾಗಿ ಸಾಕ್ಷಿ ಕೊಡುವಿ ಮತ್ತು ಆತನ ಸೇವೆ ಮಾಡುವಿ. ಅಪೊಸ್ತಲನಾದ ಪೌಲನ ಸೇವೆಯ ರಹಸ್ಯವೇನು? ಕ್ರಿಸ್ತನ ಪ್ರೀತಿಯು ನನ್ನನ್ನು ಒತ್ತಾಯಪಡಿಸುತ್ತದೆ ಎಂಬುದೇ ಆ ರಹಸ್ಯ. ಕ್ರಿಸ್ತನ ಪ್ರೀತಿಯು ಅವನನ್ನು ಒತ್ತಾಯಪಡಿಸುವುದರಿಂದಲೇ ಪೌಲನು ಇಸ್ರಾಯೇಲರಿಗೂ ಅನ್ಯಜನರಿಗೂ ಗ್ರೀಕರಿಗೂ ಜ್ಞಾನಿಗಳಿಗೂ ನಾನು ಸಾಲಗಾರನಾಗಿದ್ದೇನೆ ಎಂದು ಹೇಳಿ ಓಡಿ ಓಡಿ ಸುವಾರ್ತೆಯನ್ನು ತಿಳಿಸುತ್ತಾನೆ. ದೇವಮಗುವೆ, ಕಲ್ವಾರಿ ಪ್ರೀತಿಯು
ಕ್ರಿಸ್ತನ ಸ್ನೇಹವು ಸೇವೆಯಲ್ಲಿ ನಿನ್ನನ್ನು ಉತ್ಸಾಹಪಡಿಸಲಿ. ಹೌದು, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಯೆರೆಮೀಯ 31:13. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.